ನಾವಿವತ್ತು ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ಬೆಂಗಳೂರು ಆಫೀಸ್ ಇಂದಾನೆ ಬೆಂಗಳೂರಿನ ಒಂದು ಮನೆಗೆ ಹೆಲ್ಪ್ ಹೋಗ್ತಾ ಇದೀವಿ. ನೀವು ಅನ್ಕೊಳ್ಬಹುದು ಬೆಂಗಳೂರಿನವ್ರಿಗೆ ಯಾಕಪ್ಪ ಹೆಲ್ಪ್ ಅಂತ. ಯಾಕಂತಂದ್ರೆ ಒಂದು ಮನೆಯಲ್ಲಿ ಒಬ್ಬ ಅರ್ನ್ ಮಾಡ್ತಿರ್ತಾರೆ, ಅವರಿಗೆ ಸಡನ್ ಆಗಿ ಸ್ಯಾಲರಿ ಕಡಿಮೆ ಆಗುತ್ತೆ, ಆದ್ರೆ ಮಕ್ಕಳು ಹೈಯರ್ ಎಜುಕೇಶನ್ ಮಾಡ್ತಾ ಇರ್ತಾರೆ. ಆ ಎಜುಕೇಶನ್ ಗೆ ಬೇಕಾಗುವಂತ ಹಣದ ಕೊರತೆ ಉಂಟಾಗುತ್ತೆ. ಸೊ ಅವರು ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ಗೆ ರಿಕ್ವೆಸ್ಟ್ ಮಾಡಿದವಾಗ ನಾವೀಗ ಅವ್ರ ಮನೆಗೆ ಹೋಗ್ತಿದೀವಿ. ಆಕ್ಚುಲಿ ಇವರದ್ದು ನಾಳೆನೆ ಲಾಸ್ಟ್ ಡೇಟ್ ಇದೆ ಫೀಸ್ದು, ಅದಕ್ಕೋಸ್ಕರ ನಾವು ಇವತ್ತು ಬಂದ್ವಿ. ಫೈನಾನ್ಸಿಯಲ್ ತುಂಬಾನೇ ಪ್ರಾಬ್ಲಮ್, ಮನೆಗೂನು ಪ್ರಾಬ್ಲಮ್ಮೆ, ಇವ್ರು ಕಟ್ಟಕ್ಕಂತೂ ಇನ್ನ ಪ್ರಾಬ್ಲಮ್, ಚಿಕ್ಕವಳಿಗೂನು ಇನ್ನ ಕಟ್ಟಬೇಕಿತ್ತು. ಏನ್ ಓದ್ತಿದಾರೆ ಅವರು? MBA ಓದ್ತಿದ್ದಾರೆ. 15 ಕಳ್ಸೋದು ಇವಾಗ ನಮ್ಗೆ. 15ರಲ್ಲಿ 10,000 ಬಾಡಿಗೆ ಆಗ್ಬೇಕಿದೆ. 15,000 ಯಾರಾದ್ರೂ ದುಡಿತಾ ಇದಾರೆ ಅಂತಂದ್ರೆ ಅದ್ರಲ್ಲಿ ಬೆಂಗಳೂರಲ್ಲಿ ಜೀವನ ಮಾಡೋದು ತುಂಬಾ ಕಷ್ಟ. ಅದ್ರಲ್ಲೂ ಕೂಡ ಮಕ್ಳಿಬ್ರು ಓದ್ತಾ ಇದಾರೆ, ಮನೆಯಲ್ಲಿ ಒಬ್ರು ಇದಾರೆ. ಸೊ 3-4 ಜನ ನೋಡ್ಕೋಬೇಕು. ಅದು ಅಲ್ಲದೆ ಇವ್ರ ತಂದೆ ಜೊತೆನೆ ಇವ್ರ ದೊಡ್ಡ ಮಗಳು ಕೂಡ ಇದಾರೆ ಅಲ್ಲಿ. ಅವ್ರಿಗೆ ಅವ್ರನ್ನು ನೋಡ್ಕೋಬೇಕು, ಇವ್ರನ್ನು ನೋಡ್ಕೋಬೇಕು. ಇವ್ರ ಹತ್ರ ಹೋದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಅಲ್ಲಿ ಹೋದ್ರೆ ಅವ್ರು ಮಾತಾಡಿದ್ದು ನಂಗೆ ತುಂಬಾ ಇಷ್ಟ ಆಯ್ತು. ನನ್ಗೆ ಭರವಸೆ ಬಂತು. ಸಂತೋಷ್ ಲಾಡ್ ಫೌಂಡೇಶನ್ ಅವ್ರು ರಿಕ್ವೆಸ್ಟ್ ಮಾಡಿದ್ರು, ಅವರ MBA ಫೀಸ್ ಏನಿದೆ ಸೊ ಅದಕ್ಕೆ ಹೆಲ್ಪ್ ಆಗೋಂಗೆ ಈ ಅಮೌಂಟ್ ಅನ್ನ ಕೊಟ್ಟಿದ್ದೀವಿ. ಇದು ನೀವು ಮನೆಯವ್ರಿಗೂನೆ ಬಂದು ಅಷ್ಟು ಫೆಸಿಲಿಟಿ ಮಾಡ್ಕೊಟ್ಟಿದ್ದೀರಾ ಅಂದ್ರೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಸಂತೋಷ್ ಲಾಡ್ ಸರ್. ನನಗೆ ತುಂಬಾ ಖುಷಿ ಆಗ್ತಾ ಇದೆ, ಏನೋ ಒಂದು ಇದು ದಾರಿ ಸಿಕ್ತಲ್ಲ ನಮ್ಗೆ.